ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಾಲೆಯಲ್ಲಿ ಒಂದು ಇನ್ವೆಸ್ಟರ್ಸ್ ಸೆರೆಮನಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೊಂದು ಜವಾಬ್ದಾರಿಯನ್ನು ಯುವಕರಿಗೆ ನೀಡುವಂಥ ಒಂದು ಕಾರ್ಯಕ್ರಮ. ಪ್ರತಿ ವರ್ಷವೂ ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಲ್ಲಿ ಮಕ್ಕಳಿಂದ ಚುನಾವಣೆಯನ್ನು ನಡೆಸಿ ಅವರಿಗೆ ಯಾರು ನಾಯಕರಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವತಂತ್ರ ಈ ಶಾಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ. ಅವರಿಗೆ ಯಾರು ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಬೇಕು, ಯಾರು ಸ್ಕೂಲ್ನ ಶಿಸ್ತಿನ ಕ್ಯಾಪ್ಟನ್ ಆಗಬೇಕು, ಯಾರು ಬೇರೆ ಬೇರೆ ರೀತಿಯ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಯ್ಕೆಯನ್ನು ಮಕ್ಕಳಿಗೆ ಕೊಟ್ಟು ಅವರೇ ಆಯ್ಕೆ ಮಾಡ್ಕೊಳ್ಳೋಂಥ ಮಕ್ಕಳಿಗೆ ನಾವು ಇವತ್ತು ಜವಾಬ್ದಾರಿ ನೀಡುವಂಥ ಒಂದು ಕಾರ್ಯಕ್ರಮ ಇದೆ. ನಮ್ಮ ಜೊತೆ ವೈಟ್ ಅಕಾಡೆಮಿಗೆ ಏನು ಹ್ಯಾಕ್ಟ್ ಅಂತ ಒಂದು ಸಂಸ್ಥೆ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ಈ ವರ್ಷದಿಂದ ನಾವು ಜೊತೆಯಲ್ಲಿದ್ದೀವಿ. ಅದರ ಮುಖ್ಯಸ್ಥರಾದಂಥ ಶ್ರೀಯುತ ಗುರುರಾಜ್ ಕರ್ಜಗಿ ಅವರು ನಮ್ಮ ಜೊತೆ ಬಂದು ಇವತ್ತು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿಕೊಡ್ತಾ ಇರತಕ್ಕಂಥದ್ದು ಬಹುಶಃ ಬೇರೆ ಈ ತಾಲೂಕಿನ ಬೇರೆ ಯಾವುದಾದ್ರೂ ಸಂಸ್ಥೆಗೆ ಆ ಭಾಗ್ಯ ಇದೆಯೋ ಇಲ್ಲೋ ಅಷ್ಟರ ಮಟ್ಟಿಗೆ ಅವರ ಅನುಭವವನ್ನು ನಮ್ಮ ಶಾಲೆಗೆ ಇವತ್ತು ದಾರೆ ಎರಿತಾ ಇದ್ದಾರೆ. ಅವರ ಅನುಭವದ ಆಧಾರದ ಮೇಲೆ ಈ ಶಾಲೆಯನ್ನು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೇಂದ್ರವನ್ನಾಗಿ ಸ್ಥಾಪಿಸಲು ನಾವೆಲ್ಲರೂ ಸಹ ಪರಿಶ್ರಮ ಪಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಈ ಶಾಲೆ ಒಂದು ಉತ್ತಮ ಗುಣಮಟ್ಟದ ಜೊತೆಗೆ ಸಾಂಸ್ಕೃತಿಕವಾಗಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಎಲ್ಲ ರಂಗದಲ್ಲೂ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ವೈಟ್ ಅಕಾಡೆಮಿ ಶ್ರಮ ಪಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ನಮಸ್ಕಾರ. ವೈಟ್ ಅಕಾಡೆಮಿಯ ಇನ್ವೆಸ್ಟಿಚರ್ ಸೆರೆಮನಿ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷ ಆಗಿದೆ. ವೈಟ್ ಅಕಾಡೆಮಿ ಒಂದು ಒಳ್ಳೆ ಹೆಜ್ಜೆ ಮೂಡಿಸ್ತಾ ಇದೆ. ಮಕ್ಕಳಲ್ಲಿ ಬರೀ ಮಾರ್ಕ್ಸ್ ಕೊಡೋದು, ಡಿಗ್ರಿ ಕೊಡೋದು ಮುಖ್ಯ ಅಲ್ಲ, ಅದ್ರ ಜೊತೆ ಮೌಲ್ಯ ಕೊಡಬೇಕು, ಶಿಸ್ತು ಕೊಡಬೇಕು ಅಂತ. ಇವತ್ತಿನ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಕ್ಕಳೇ ಜವಾಬ್ದಾರಿ ವಹಿಸಿ 4 ಮನೆಗಳನ್ನು ಹೌಸ್ ಹಾರಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನಗೆ ಕಂಡದ್ದು ಅಂದರೆ ಮಕ್ಕಳ ಶಿಸ್ತಿನ ಜೊತೆಗೆ ಶಿಕ್ಷಕರ ಪರಿಶ್ರಮ ಕಾಣಿಸ್ತಾ ಇತ್ತು. ಎಷ್ಟೊಂದು ಪರಿಶ್ರಮ ಮಾಡಿ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಅಲ್ಲಿ ಮಕ್ಕಳು ಮಾತಾಡೋದು ನೋಡಬೇಕಾಯಿತು ಸ್ಟೇಜ್ ಮೇಲೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಬುದ್ಧರು ಮಾತಾಡೋಕೆ ಹೆದರ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಮಕ್ಕಳು. ಅದರಿಂದ ಮಕ್ಕಳಿಗೆ ಭವಿಷ್ಯ ತುಂಬ ಚೆನ್ನಾಗಿದೆ ಇಲ್ಲಿ ಓದಿದರೆ ಅಂತ. ನನಗೆ ತುಂಬ ಸಂತೋಷ ಆಗಿರೋದಂದರೆ ದೊಡ್ಡಯ್ಯನವರ ಕನಸು, ದೊಡ್ಡ ಶಾಲೆ ಮಾಡಬೇಕು ವೈಟ್ ಅಕಾಡೆಮಿ ಅಂತ. ಆ ಕನಸನ್ನು ನಾವು ಸೇರಿಕೊಂಡಿದ್ದೀವಿ. ಈಗ ನಮಗೊಂಚೂರು ಅನುಭವ ಇದೆ. ಅದೆಲ್ಲವನ್ನು ಸೇರಿಸ್ಕೊಂಡು ನನ್ನ ಪ್ರಕಾರ ಇನ್ನು 2-3 ವರ್ಷದೊಳಗೆ ಈ ಶಾಲೆ ಬಹುಶಃ ಈ ಭಾಗದಲ್ಲಿ ಎಲ್ಲಕ್ಕಿಂತ ಅತ್ಯಂತ ಶ್ರೇಷ್ಠ ಶಾಲೆ ಆಗೋದು ಒಂದು ಯಾವುದೂ ಸಂಶಯ ಇಲ್ಲ, ಖಂಡಿತ ಆಗುತ್ತೆ. ಅದಕ್ಕೆ ನಾವು 3 ಕೆಲಸ ಮಾಡಬೇಕಾಗತ್ತೆ. ಒಂದು, ಶಿಕ್ಷಕರನ್ನು ತಯಾರು ಮಾಡೋದು, ಮಕ್ಕಳಲ್ಲಿ ಮೌಲ್ಯ ಮೂಡಿಸೋದು, ಇನ್ನೊಂದು ಭಾಳ ಮುಖ್ಯವಾಗಿ ಮಾಡಬೇಕಾದದ್ದು ಪಾಲಕರಲ್ಲಿ ಜವಾಬ್ದಾರಿ ತರಬೇಕು. ಈಗ ಪಾಲಕರು ತುಂಬ ಕಷ್ಟ ಆಗಿದೆ ಮಕ್ಕಳನ್ನು ಬೆಳೆಸೋದು. ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ಪಾಲಕರಿಗೆ ತರಬೇತಿಗಳನ್ನು ಕೊಡಬೇಕು. ಯಾಕಂದರೆ ಅವು ಮಾರ್ಕ್ಸ್ ಬೇಕು ಅಂತಾರೆ, ಬರೀ ಮಾರ್ಕ್ಸಿಂದ ಜೀವನ ಆಗಲ್ಲ ಅಂತ ಹೇಳಬೇಕು. ಅದ್ರ ಜೊತೆಗೆ ಈ ಮೊಬೈಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಮಕ್ಕಳನ್ನು ಈ ಡ್ರಗ್ಸಿಂದ ಪಾರು ಮಾಡ್ಕೊಳ್ಳೋದು ಹೇಗೆ, ಇದೆಲ್ಲದ ಬಗ್ಗೆಯೂ ಪಾಲಕರಿಗೂ ಕೊಡಬೇಕಾಗತ್ತೆ. ಇದೆಲ್ಲ ಕಾರ್ಯಕ್ರಮಗಳು ವೈಟ್ ಅಕಾಡೆಮಿ ಮೂಲಕ ಆಗುತ್ತೆ. ಇದೊಂದು ದೊಡ್ಡ ಶಿಕ್ಷಣ ಸಂಸ್ಥೆ ಆಗೋದಷ್ಟೇ ಅಲ್ಲ, ಒಂದು ಶ್ರದ್ಧಾ ಕೇಂದ್ರ ಆಗಬೇಕಿಲ್ಲಿ ಅಂತ ನಮ್ಮ ಅಪೇಕ್ಷೆ ಇದೆ. ಅದು ಖಂಡಿತ ಆಗೋದಕ್ಕೆ ಭಗವಂತನ ಪ್ರೇರಣೆ ಇದೆ, ದೊಡ್ಡಯ್ಯನವ್ರ ಸಹಕಾರ ಇದೆ. ಚೆನ್ನಾಗಿ ಮಾಡೋಣ.